ಇದ್ರು, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ಅವ್ರು ಮಾಡಿರೋದು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸಿದೆ ಅವ್ರಿಗೆ. ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವ್ದಿತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು 10 to 12 ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ 8 ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು 12ಅಲ್ಲಿ. ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಟ್ ಇಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್, ಅದು ಟಾಪ್ ಅವಾರ್ಡು. ಅದರಲ್ಲಿ ಕನ್ನಡ ಬಂದು ಟೋಟಲ್ 6,000, ಅವ್ರು ಮೇಡಮ್ ಅವ್ರು ಹೇಳ್ದಂಗೆ 6,500 ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು. ನಾವು ಅಪ್ಲೈ ಮಾಡಿದ ಇಯರು. ಅದರಲ್ಲಿ ಟಾಪ್ 100 ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್, ಅದು ನಮ್ಮ ದರ್ಶನ. ಅದು ನನಗೆ ತುಂಬ ಹೆಮ್ಮೆ ಇದೆ ಅದು ಹೇಳೋದಕ್ಕೆ. ಅದರಲ್ಲಿ ಟಾಪ್ 100 ಶಾರ್ಟ್ಸಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಆಮೇಲೆ ನಾವು ಪುಣೆ ಫೆಸ್ಟಿವಲ್ಲು, ಮುಂಬೈ, ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ. ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬ ದೊಡ್ಡದಾಗಿ ಮಾಡ್ತಾರೆ. ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ. ಆ್ಯಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ಸು, ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರ್ತವೆ, ಬಟ್ ವಿ ಒನ್ ಅಮಾಂಗ್ಸ್ಟ್ ದೆಮ್. ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು. ಶ್ಲೋಕ್ ಅಂತ, ಅವರು ನಾರ್ತ್ ಇಂಡಿಯನ್, ಆ್ಯಕ್ಚುಲಿ ಡೆಲ್ಲಿಯಿಂದ ಇರೋದವರು. ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಕೃಷ್ಣದು. ಆ್ಯಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು. ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರು, ಅದರಲ್ಲಿ ದೇವ್ರ ಕ್ಯಾರೆಕ್ಟ್ರು. ನಮ್ದು ನನ್ಗೆ ಸಖತ್ ಆ್ಯಪ್ಟ್ ಅಂತ ಅನ್ಸಿದ್ರು ನಮ್ಮ ಇದಕ್ಕೆ ಶಾರ್ಟ್ ಫಿಲಮ್ಗೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ಥರ ಕತೆ ಹೇಳ್ಬಿಟ್ಟು ಈಗ ಲೈಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಆಮೇಲೆ ಮನೋಜು ಅವರು ಮತ್ತು ಹರ್ಷಿತ್ ಆ್ಯಕ್ಚುಲಿ DOP ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು. ಆ್ಯಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು. ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್, ನೀವು ನೋಡಿರ್ಬೋದು ಚೇತನ್ದು. ಆ್ಯಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವುದು ಬರ್ದಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟ್ರೇ ಬರ್ದಿರ್ಲಿಲ್ಲ, ಚೇತನ್ ಕ್ಯಾರೆಕ್ಟರ್ ಇರಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡೋಗ. ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ, ಕಾಮಿಡಿ ಇರಲೇಬೇಕು ಅಂತಂದ್ರು. ಸೊ ದಟ್ ಈಸ್ ವೆನ್ ಐ ಡೆವಲಪ್ಡ್ ದಿಸ್ ಕ್ಯಾರೆಕ್ಟರ್. ಅವ್ನ ಕ್ಯಾರೆಕ್ಟರ್ ಇರಲಿಲ್ಲ ನನ್ನ ಕತೆ ಬರ್ಕೊಂಡಾಗ. ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಸಕ್ಕದಾಗಿ ಮಾಡ್ದ. ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರು ನಂಗೆ ತುಂಬ ಇಷ್ಟ, ಆ ಕ್ಯಾರೆಕ್ಟರು. ಆಮೇಲೆ ಇನ್ನು ಆ್ಯಕ್ಚುಲಿ ಶ್ರೀಧರ್ ಅಂತ ಮೇಯ್ನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ಬರೋಕ್ಕಾಗಲಿಲ್ಲ, ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟಲ್ಲಿದ್ದರು. ಸೊ ಇನ್ನು ಹೇಳ್ಬೇಕಂತಂದ್ರೆ ಅಷ್ಟೇ. ನನ್ನ ಹಿಂದೇನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರೋದು, ಲಿಟಲ್ ಬಿಟ್ ನರ್ವಸ್. ಎಸ್, ಬಟ್ ನಾನು ನೋಡಿಲ್ಲ ಸರ್. ಎಸ್ ಸರ್, 2023 ನವಂಬರಲ್ಲಿ ನಮ್ಮದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲಾಸ್ಟ್ ಇಯರು. ಆ ಸೀರಿಯಲ್ ಅದೇ ಟೈಮ್ ಬಂತಂತ ಅನ್ಕೊತೀನಿ. ಬಟ್ ನಾವು ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದರೆ, ನಾವು ಈ ದಾದಾ ಸಾಹೇಬ್ ಫಾಲ್ಕೆಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ, ಬಟ್ ರೂಲ್ಸ್ ಏನಂತಂದರೆ ಯು ಶುಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲಮ್. ಎಸ್ ಸರ್, ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಅದೇ ಸರ್, ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಇದೆಯಲ್ಲ, ಎಸ್ ಸರ್, ಅಕಾಡೆಮಿ. ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದರೆ ಯು ಶುಡ್ ನಾಟ್ ಸ್ಟ್ರೀಮ್ ಎನಿವೇರ್ ಅಂತಿತ್ತು. ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರಲಿಲ್ಲ. ಸೊ ನಾನು ಆ್ಯಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು, ಶಿವ ಕಾನ್ಸೆಪ್ಟ್ ಅಂತ ತುಂಬ ಆಸೆ ಇತ್ತು. ಸೊ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಇಟ್ ಟುಡೇ. ಆ್ಯಕ್ಚುಲಿ ಇವಾಗ ಯೂಟ್ಯೂಬಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಇವತ್ತೇ ರೇಣುಕಾಂಬ ಸ್ಟುಡಿಯೋಸ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡ್ಬೋದು ಸರ್. ಆ್ಯಕ್ಚುಲಿ ನಾವು ಅನ್ಕೊಂಡೇ ಇರಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ. ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕಂಗೆ ಕೂಡು ಬಂತು ಸರ್. ಎಸ್ ಸರ್, ತುಂಬ ನಂಬ್ತೀನಿ, ಮಾಡ್ಬೋದು ಸರ್. ಆ್ಯಕ್ಚುಲಿ ಏನಂತಂದರೆ ವೆಬ್ ಸೀರೀಸ್ ಮಾಡಬೇಕಂತ ಇತ್ತು ಪ್ಲ್ಯಾನ್, ಎಪಿಸೋಡ್ದೆಲ್ಲ ಕಂಟಿನ್ಯೂ ಮಾಡಿ. ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದನ್ನು ರಿಲೀಸ್ ಮಾಡಿ ಆಮೇಲೆ ಏನೋ ಫ್ಯೂಚರಲ್ಲಿ ನೋಡ್ಬೇಕು. For giving this opportunity. I've been a part of a lot of different films in North Side. I've done a role of Krishna, Rama, and this was for Shiva. It was something unique for me, and being a part of this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you, I will talk in Kannada. Thank you. ಎಸ್ ಸರ್. ಸರ್ ಹೇಳಿ ಸರ್, ಕಾನ್ಸೆಪ್ಟ್ ಹೇಗೆ ಹೊಳಿತು ಅಂತನಾ ಸರ್? ಅದೇ ಹೇಳಿದ್ನಲ್ಲ, ನಾನು ಈ ಒನ್ ಲೈನರ್ ಫಸ್ಟ್ ರೆಡಿ ಮಾಡ್ಕೊಂಡೆ ಸರ್. ಒನ್ ಲೈನರ್ ಏನಂತಂದರೆ ದೇವ್ರನ್ನ ನಾನು ಏನು ಹೇಳ್ದಂಗೆ ಅವಾಗೆ
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನೈಟು ಯಾವತ್ತೋ ಒಂದು ದಿನ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಾಚಿಂಗ್ ಸಮಥಿಂಗ್. ಆವಾಗ ನನಗೆ ಫಸ್ಟ್ ಬಂದಿದ್ದ ಕಾನ್ಸೆಪ್ಟ್ ಏನಂತಂದರೆ, ಲಾಸ್ಟಲ್ಲಿ ಒಂದು ಮೆಸೇಜ್ ಹೇಳಿದ್ದೀನಿ. ಏನಂತಂದರೆ, ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬ ಫುಡ್ ಏನು ವೇಸ್ಟ್ ಆಗ್ತಿದೆ ಹೋಟೆಲ್ಸಲ್ಲಿ, ಅದನ್ನು ಎಲ್ಲ ಹಂಚ್ಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ವಿಚ್ ನಾನು ಫಸ್ಟ್ ಬಂದಿದ್ದು. ಯಾವುದೋ ಒಂದು TV ಶೋ ಅಲ್ಲಿ ನೋಡ್ತಿದ್ದಾಗ ಸಮನ್ ವಾಸ್ ಡೂಯಿಂಗ್ ದಟ್. ಸೊ ಅದನ್ನ ನೋಡಿದಾಗ ವೈ ಡೋಂಟ್ ವಿ ಯೂಸ್ ದಿಸ್ ಮೆಸೇಜ್ ಆ್ಯಂಡ್ ಕ್ರಿಯೇಟ್ ಎ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ, ಬಟ್ ಐ ಡೋಂಟ್ ವಾಂಟ್, ನನಗೆ ಅದನ್ನು ಡೈರೆಕ್ಟಾಗಿ ಹೇಳ್ಬೇಡ್ದಾಗಿತ್ತು, ಇಂಡೈರೆಕ್ಟಾಗಿ ಐ ವಾಂಟೆಡ್ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ, ಅವಾಗ ನನಗೆ ದೇವ್ರದ್ದು ಆ್ಯಕ್ಚುಲಿ ನನಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಮುಂಚೆಯಿಂದನು. ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು. ದೇವ್ರನ್ನ ನಂಬಿಲ್ಲ, ಬಟ್ ಆದ್ರೂ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಸೊ ಅವಾಗ ಯಾರಾದರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ, ಈ ಕಾಡ್ ಜನರು ಏನು ಅಟ್ಯಾಕ್ ಮಾಡ್ತಾರಲ್ಲ, ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ. ಸೊ ಆ ಥರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು, ಆ್ಯಕ್ಚುಲಿ ಅರ್ಜುನ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಟೋರಿ ಮಾಡುವಾಗ. ಆ ಮಂಗಳೂರು ಸ್ಲ್ಯಾಂಗ್ ಡೈಲಾಗ್ ನೀವೇನು ಚೇತನ್ ಎಲ್ಲ ನೋಡಿದ್ರಲ್ಲ, ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು. ಈಸ್ ರಿಟರ್ನ್ ದ ಡೈಲಾಗ್ಸ್ ಫಾರ್ ಮೀ ಫಾರ್ ದ ಮಂಗಳೂರು ಸ್ಲ್ಯಾಂಗ್ ಕ್ಯಾರೆಕ್ಟರ್. ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ತಿರೋದು. ಸೊ ದ್ಯಾಟ್ ಹೆಲ್ಪ್ ಮೀ ಔಟ್. ಇನ್ನೊಂದು ವಿಷಯ ಅವಾಗ ಹೇಳೋದು ಮರ್ತೆ, ಅದ್ರ ಲಾಸ್ಟಲ್ಲಿ ಒಂದು ಅಂಡರ್ ವಾಟರ್ ಶಾಟ್ ನೋಡಿರ್ತೀರ ನೀವು, ಅಂಡರ್ ವಾಟರ್ ಶ್ಲೋಕ್ ಅವ್ರು ಮಾಡಿರೋದು. ಅದು ಆಲ್ಮೋಸ್ಟ್ 6 hours ಶೂಟ್ ಮಾಡಿದ್ದೀವಿ. ಬಿಕಾಸ್ ಅದರಲ್ಲಿ ಒಂದು ಕ್ಲೋಸಪ್ ಆಫ್ ಐ ಇದೆ, ಅದರಲ್ಲಿ ಕಣ್ಣುದು ನನಗೊಂದು ಕ್ಲೋಸಪ್, ಅವನು ನೀರೊಳಗಡೆಯಿಂದ ಕಣ್ಣು ತೆಗಿಬೇಕಿತ್ತು. ಅದಕ್ಕೆ ಆ 6 hours ಶೂಟ್ ಮಾಡಿದ್ದೀವಿ. ಸಖತ್ ಇರಿಟೇಟ್ ಮಾಡಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ ಅವ್ನಿಗೆ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಆ ನೀರಿಂದ ಎದ್ದು ಬರೋದು ಅಷ್ಟೇ ದೇವಸ್ಥಾನದಲ್ಲಿ, ಅದು ಕೂಡ ಅವ್ನು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ. ಅವ್ರಿಗೆ ಸ್ವಿಮ್ಮಿಂಗ್ ಬರದೇ ಇರೋದಕ್ಕೆ ಲೈಕ್ ಮೇಡ್ ಹಿಮ್ ಡೂ ಸೋ ಮಚ್. ಆಮೇಲೆ ಮಿಡ್ ನೈಟ್ 3 ಗಂಟೆ 4 ಗಂಟೆ ಪಾಪ ಅವರೆಲ್ಲ ಫಾರೆಸ್ಟು ಆ ಪಂಚೆ ಹಾಕೊಂಡು, ಅವರು ಇಲ್ಲ ಶರ್ಟು ಇಲ್ಲ ಅವ್ರಿಗೆ, ಶರ್ಟ್ಲೆಸ್ ಮಾಡಿಸಿ ತುಂಬ ಮನೋಜ್ ಅಂತ ತುಂಬ ಕಷ್ಟ ಬಿದ್ದಿದ್ದಾರೆ. Genres that I can get, and I've been doing a lot of different genres in the north side. I've been into acts, films, songs. The last big thing that I've done was Lord Krishna. The sequence is coming very soon, and now I will be in an action sequel also. There's one movie coming in north side where I am having a third friend role in that. So that's also very soon coming. For which I have this getup, the beard getup now. How did you manage this underwater? So I've been state and district swimmer in my school times and college time. Yes, you don't know swim. As in the way he was not a professional way, because he was asking to go with the deep dive areas that I was not able to do it. So he asked me to wear that stone and then sit with that. He was pushing me from the back side inside over there. A lot of things behind me. You won't have been. ಆಕ್ಚುಲಿ ಆ ಶಾರ್ಟ್ ಅಲ್ಲಿ ಹಿಂದೆಗಡೆ ನಾನು ಇದ್ದೀನಿ ಸರ್, ಕಾಣಲ್ಲ. ಅದು CG ಅಲ್ಲಿ ಇದು ಮಾಡಿದೀವಿ. ಅವನು ಮುಂದೆ ಕುತ್ಕೊಂಡಿರ್ತಾನೆ, ಹಿಂದೆಯಿಂದ ನಾನು ಸಪೋರ್ಟ್ ಕೊಟ್ಟು ಇಟ್ಕೊಂಡಿದ್ದೀನಿ. ನಾನು ನೀರು ಒಳಗಡೆನೆ ಇದ್ದೆ ಆ ಶಾರ್ಟ್ ತೆಗಿಯುವಾಗ. DOP ನಾನು ಅವ್ನು 3 ಜನನು ಅಂಡರ್ ಒಳಗಡೆ ಹೋಗ್ಬಿಟ್ಟು ಲೈಕ್ ಐ ಗೇವ್ ಹಿಮ್ ಸಪೋರ್ಟ್, ದೆನ್ ವಿ ಶಾಟ್ ದಟ್. He was pushing me from the back. That you haven't seen that thing. ತುಂಬ ನಿಯಮ ಎಲ್ಲ ಇರಬೇಕಲ್ವ ಈ ದೇವ್ರ ಪಾತ್ರಗಳು ಅದೆಲ್ಲ ಸರ್ ಆ್ಯಕ್ಚುಲಿ ನಾನು ಅಷ್ಟೇ, ನಮ್ಮ ಇಡೀ ಟೀಮು ಐ ಥಿಂಕ್ 30 days ನಾನ್ ವೆಜ್ ತಿಂದಿಲ್ಲ ಸರ್. ಅದೆಲ್ಲ ಭಾಳ ನಾನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಲಾಸ್ಟ್ ಡೇ ಆಫ್ ಶೂಟಿಂಗ್ ಹೆಸರುಘಟ್ಟ ಲಾಸ್ಟ್ ಶಾರ್ಟ್ ಇದ್ದಾಗ ನಾನ್ ವೆಜ್ ತಿಂದಿಲ್ಲ ಸರ್ 45 days. ಮನೋಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ. ಆಲ್ಮೋಸ್ಟ್ ಒಂದು 7 to 8 yearsಯಿಂದ ರಂಗಭೂಮಿಲೇ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ. ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ, ನಮ್ಮದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ, ಈ ಶಾರ್ಟ್ ಮೂವಿಗೆ ಅವರೇ DOP. ಅವರು ರೆಫರೆನ್ಸ್ ಮಾಡೋರು, ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯಾ ನೋಡು ಅಂತ. ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ್ಮೇಲೆ ಆಯಿತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ. ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ ಅನಿಸ್ತಾ? ಏನು ಅನಿಸ್ತು? ಹಾಂ, ಓಕೆ ಸರ್. ಹಂಗಾದ್ರೆ ನಿಮಗೆ ಖುಷಿ ಆದ್ರೆ ಅಷ್ಟೇ ಸರ್. ಓಕೆ, ಬೇರೆ ಏನಾರು ಇದೆಯಾ ಸರ್? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭ. ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಬಿಡುವು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಟ್ಯೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ.
ಅದು ಟೀಮ್ ಅದ್ವೈತದಿಂದ ಬಂದಿದ್ದು. ಹರ್ಷಿತ್ ನನಗೆ ರೆಫರ್ ಮಾಡಿದಾಗ ಹಿಂಗೆ ಹೇಳಿದ್ದು, ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ನಾನು ಪ್ರೊಫೈಲ್ ಕಳಿಸಿದ್ದೆ, ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಶಾಕ್ ಅದು, ಅಲ್ಲೇ ಒಂಥರ ಕಾಣಿಸ್ತೆ, ಇಲ್ಲೇ ಒಂಥರ ಕಾಣಿಸ್ತೆ ಅಂತ. ಅದಾದಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಬಂದ ಮೇಲೆ ಬಿಲ್ಡ್ ಮಾಡಿದ್ದು ಆ ಕ್ಯಾರೆಕ್ಟ್ರನ್ನ. ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುಂತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ. ನನಗೆ ನಿಜ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ದು ಇವ್ರು ಅರ್ಜುನ್ ಬಂಗಾರಪ್ಪ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇವ್ರು ಬ್ಯಾನರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದೊಂದು ಖುಷಿ ವಿಷಯ ಇದೆ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ. ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಿದ್ದೀನಿ, ಒಂದು ಖುಷಿ ಇದೆ. ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ, ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.